ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ. ಹಲವು ಸಹಸ್ರ ವರ್ಷಗಳ ಹಿಂದೆ ಭಾರತ ಭೂಮಿಯ ಆ ಪವಿತ್ರ ದಕ್ಷಿಣ ತೀರದಲ್ಲಿ ದೇವರ ಕೃಪೆ ಮತ್ತು ಋಷಿಗಳ ತಪಸ್ಸಿನಿಂದ ಪ್ರಕಾಶಮಾನವಾದ ಸ್ಥಳವೊಂದು ಇತ್ತು. ಅದೇ ತಿರುವನಂತಪುರಂ. ಆ ಕಾಲದಲ್ಲಿ ದೇವರ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಿದ್ದ ಒಬ್ಬ ಮಹಾನ್ ಋಷಿ ಇದ್ದರು. ಅವರೇ ಶ್ರೀ ವಿಲ್ವಮಂಗಲಂ ಸ್ವಾಮಿ. ಅವರ ತಪಸ್ಸು, ಅವರ ಭಕ್ತಿ, ಅವರ ನಿಷ್ಠೆ ಎಲ್ಲವೂ ಒಂದೇ ದಿಕ್ಕಿಗೆ ಹರಿಯುತ್ತಿದ್ದವು, ಅನಂತ ಪದ್ಮನಾಭ ಸ್ವಾಮಿಯ ಚರಣಗಳತ್ತ. ಒಂದು ದಿನ ಆ ಋಷಿಯು ಕಾಡಿನ ಮಧ್ಯೆ ತಪಸ್ಸಿನಲ್ಲಿ ಮುಳುಗಿದ್ದಾಗ ಒಬ್ಬ ಸೌಮ್ಯ ದಿವ್ಯ ಬಾಲಕ ಅವರ ಮುಂದೆ ಕಾಣಿಸಿಕೊಂಡನು. ಅವನ ಕಣ್ಣುಗಳಲ್ಲಿ ಬ್ರಹ್ಮಾಂಡದ ಆಲತೆ, ಅವನ ನಗುವಿನಲಲ್ಲಿ ಭಗವಂತ ವಿಷ್ಣುವಿನ ಕರುಣೆ. ಅವನ ತೇಜಸ್ಸು ಕಂಡು ಪುಳಕಿತರಾಗಿ ಅವರು ಮಗುವನ್ನು ಕುರಿತು, ಮಗು, ನೀನು ನನ್ನ ಜೊತೆ ಬರುವೆಯಾ ಎಂದು ವಿನಂತಿಸಿದರು. ಅದಕ್ಕೆ ಆ ಬಾಲಕನು ಹೇಳಿದನು, ಸ್ವಾಮಿ, ನಾನು ನಿನ್ನೊಡನೆ ಇರುತ್ತೇನೆ. ಆದರೆ ಒಂದು ಷರತ್ತು ಇದೆ. ನೀವು ಎಂದಿಗೂ ನನ್ನ ಮೇಲೆ ಕೋಪಗೊಳ್ಳಬಾರದು. ಒಮ್ಮೆ ಕೋಪಗೊಂಡರೆ ನಾನು ಶಾಶ್ವತವಾಗಿ ಅಂತರಧಾನವಾಗುತ್ತೇನೆ ಸ್ವಾಮಿ. ನಗುತ್ತಾ ಒಪ್ಪಿದರು. ದಿನಗಳು ಕಳೆಯುತ್ತಾ ಹೋದವು. ಆ ಬಾಲಕನ ಆಟಗಳು ದೇವರ ಲೀಲೆಯಾಗಿ ಕಾಣುತ್ತಿದ್ದವು. ಆದರೆ ಒಂದು ದಿನ ಸ್ವಾಮಿ ಧ್ಯಾನದಲ್ಲಿರುವಾಗ ಆ ಬಾಲಕ ತಮಾಷೆಯಿಂದ ಪವಿತ್ರ ಸಾಲಿಗ್ರಾಮ ಶಿಲೆಯನ್ನು ಅವರ ಬಾಯಲ್ಲಿ ಇಟ್ಟನು. ಕೋಪದಿಂದ ಸ್ವಾಮಿ ಗದರಿಸಿದ ಕ್ಷಣದಲ್ಲೇ ಆ ಬಾಲಕ ಪ್ರಕಾಶದಂತೆ ಅಂತರಧಾನನಾದನು. ತಕ್ಷಣ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುತ್ತಾ ಸ್ವಾಮಿ ಆ ಪಾದಚಿಹ್ನೆಗಳನ್ನು ಹಿಂಬಾಲಿಸಿದರು. ಅವು ಅವರನ್ನು ಅನಂತಂ ಕಾಡಿನ ಆಳಕ್ಕೆ ಕರೆದೊಯ್ದವು. ಅಲ್ಲಿ ಅವರು ಕಂಡದ್ದು ಸಹಸ್ರಫಣಾಧಾರಿ ಅನಂತ ನಾಗದ ಮೇಲಿರುವ ಬೃಹದಾಕಾರದ ವಿಷ್ಣು ಸ್ವರೂಪ. ಅವರ ನಾಭಿಯಿಂದ ಉದಯಿಸುತ್ತಿದ್ದ ಪದ್ಮದಲ್ಲಿ ಬ್ರಹ್ಮನು ಆಸೀನನಾಗಿದ್ದನು. ಚುರುಕಿನ ಜ್ವಾಲೆಯಂತೆ ಪ್ರಕಾಶಿಸುತ್ತಿದ್ದ ಆ ರೂಪ ಭೂಮಿಯನ್ನೇ ನಡುಗಿಸಿತು. ಅಲ್ಲಿಯೇ ದೇವರ ವಾಣಿ ಕೇಳಿತು, ಓ ಋಷಿ, ನಿನ್ನ ಭಕ್ತಿಯಿಂದ ನಾನು ಪ್ರೀತಿಗೊಂಡೆ. ಇದೇ ಸ್ಥಳದಲ್ಲಿ ನಾನು ಶಾಶ್ವತವಾಗಿ ವಿಶ್ರಾಂತಿ ಪಡೆಯುತ್ತೇನೆ. ಅನಂತನ ಮೇಲೆ ನೆಲೆಸಿ ಅನಂತ ಪದ್ಮನಾಭ ಸ್ವಾಮಿಯಾಗಿ ಈ ಲೋಕವನ್ನು ಕಾಪಾಡುತ್ತೇನೆ. ಹೀಗೆ ಆ ಕಾಡು ದೇವಾಲಯವಾಯಿತು. ಅದು ಕಾಲಾಂತರದಲ್ಲಿ ತಿರುವನಂತಪುರಂ ದೇವಾಲಯವಾಗಿ ಪ್ರಸಿದ್ಧಿಯಾಯಿತು. ಶತಮಾನಗಳು ಕಳೆದವು. ಆ ದೇವರ ಸೇವೆಯಲ್ಲಿ ತೊಡಗಿದ್ದವರು ಒಂದು ವಂಶ, ತಿರುವನಂತಪುರ ರಾಜವಂಶ. ಅವರಲ್ಲಿ ಒಬ್ಬನು ಶ್ರೀ ಮಾರ್ತಾಂಡವರ್ಮ ಮಹಾರಾಜ್. ದೇವರ ಪ್ರೇರಣೆಯಿಂದ ಅವರು ಅರಮನೆಯ ಸಿಂಹಾಸನವನ್ನು ತ್ಯಜಿಸಿ ತಮ್ಮ ರಾಜ್ಯವನ್ನೇ ಪದ್ಮನಾಭ ಸ್ವಾಮಿಗೆ ಅರ್ಪಿಸಿದರು. ಅವರ ಕಿರೀಟ, ಅವರ ಶಕ್ರೀಟ, ಅವರ ಶಕ್ತಿ, ಅವರ ಅಹಂಕಾರ ಎಲ್ಲವನ್ನೂ ದೇವರ ಪಾದಗಳ ಬಳಿಗೆ ಇಟ್ಟರು. ಅಂದು ತಿರುವನಂತಪುರಂ ಅರಮನೆ ಒಂದು ಅಭೂತಪೂರ್ವ ಘಟನೆಗೆ ಸಾಕ್ಷಿಯಾಯಿತು. ದೇವರ ಮುಂದೆ ಒಬ್ಬ ರಾಜನು ತನ್ನನ್ನು ಪದ್ಮನಾಭದಾಸ ಎಂದು ಘೋಷಿಸಿಕೊಂಡ ಕ್ಷಣ. ಆ ದಿನದಿಂದ ತಿರುವನಂತಪುರಂ ಎಲ್ಲ ರಾಜರು ಸ್ವಾಮಿಯ ಸೇವಕರಾದರು. ಆ ಇಲ್ಲಿ ಭಗವಂತನ ದರ್ಶನವೂ ಅಸಾಮಾನ್ಯ. ಒಂದು ದ್ವಾರದಿಂದ ಅವನ ಮುಖ, ಮತ್ತೊಂದು ದ್ವಾರದಿಂದ ಅವನ ದಿವ್ಯ ದೇಹ, ಮತ್ತೊಂದು ದ್ವಾರದಿಂದ ಅವನ ಪಾದಾರವಿಂದ. 3 ದ್ವಾರಗಳು ಸೇರಿದರೆ
ಸ್ವಾಮಿಯ ಒಂದು ಮಹಾರೂಪದ ದರ್ಶನವಾಗುತ್ತಿತ್ತು. ಕಾಲ ಬದಲಾಗುತ್ತಿದ್ದರೂ ಈ ದೇವಾಲಯದ ಮಹಿಮೆ ಮಾತ್ರ ಬದಲಾಗಲಿಲ್ಲ. ರಾಜ ಮಾರ್ತಾಂಡವರ್ಮನ ಕಾಲದಲ್ಲಿ ಭಕ್ತಿ ಪರಾಕಾಷ್ಠೆಯಲ್ಲಿ ಮೊಳಗುತ್ತಿತ್ತು. ಆದರೆ ಎಲ್ಲಕ್ಕಿಂತ ಪವಿತ್ರವಾದ ಕ್ಷಣ ಎಂದರೆ ಅದುವೇ ಕಾರ್ತಿಕ ದೀಪೋತ್ಸವ. ಆ ದಿನದಂದು ಸಾವಿರಾರು ದೀಪಗಳು ಒಂದೇ ಸಮಯದಲ್ಲಿ ಹೊಳೆಯುತ್ತಿದ್ದವು. ಅದನ್ನು ಮುನ್ನಡೆಸಲು ರಾಜರು ತಾವೇ ಬರುತ್ತಿದ್ದರು. ದೀಪವನ್ನು ಹಿಡಿದು ಭಕ್ತರ ಮಧ್ಯೆ ನಿಂತು ಮಾತಿಲ್ಲದೆ ಒಂದು ಸತ್ಯವನ್ನು ಸಾರುತ್ತಿದ್ದರು. ಅದೇನೆಂದರೆ, ಸಂಪತ್ತು ಕ್ಷಣಿಕ, ಸಿಂಹಾಸನ ಕ್ಷಣಿಕ, ಆದರೆ ಪದ್ಮನಾಭನ ಭಕ್ತಿ ಎಂದಿಗೂ ಅನಂತ. ಈ ದೇವಾಲಯದ ನಿಜವಾದ ಕಥೆ ಭಕ್ತಿಗೂ ಮೀರಿದ್ದು. ಅಂತಹ ದೇವಾಲಯ ತನ್ನ ಒಡಲಾಳದಲ್ಲಿ ಶತಮಾನಗಳ ಭಕ್ತರ ಕೊಡುಗೆ, ಸಂಸ್ಥಾನಗಳ ದಾನಗಳನ್ನು ತನ್ನ ಎದೆಗೂಡಿನಲ್ಲಿ ಭದ್ರವಾಗಿರಿಸಿಕೊಂಡಿತ್ತು. ಆದರೆ 2011ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಅವುಗಳನ್ನು ತೆರೆಯಲಾಯಿತು ಮತ್ತು ಇಡೀ ಲೋಕವು ಬೆಚ್ಚಿ ಬಿದ್ದಿತು. ಅಲ್ಲಿ ಕಂಡುಬಂದಿದ್ದು ಚಿನ್ನದ ಕಿರೀಟಗಳು, ವಜ್ರ ಮುತ್ತು ರತ್ನಗಳಿಂದ ಕಂಗೊಳಿಸುವ ಮೂರ್ತಿಗಳು, ವಜ್ರಗಳಿಂದ ತುಂಬಿದ ಚೀಲಗಳು, ಚಿನ್ನದ ಕಂಬಿಗಳು, ಅಪಾರ ಆಭರಣಗಳು. ಅದರ ಮೌಲ್ಯ 1,00,000 ಕೋಟಿಗೂ ಮೀರಿತು. ಆ ಕ್ಷಣದಲ್ಲಿ ಈ ದೇವಾಲಯವು ಕೇವಲ ಭಕ್ತಿಯ ಸಂಕೇತವಲ್ಲ, ಭಾರತದ ದೈವೀ ವೈಭವದ ಜೀವಂತ ಸಾಕ್ಷಿಯಾಯಿತು. ಆದರೆ ಇನ್ನೂ ಒಂದು ಕೊಠಡಿ ತೆರೆಯದೆ ಉಳಿಯಿತು. ಅದುವೇ ಸರ್ಪಬಂಧವುಳ್ಳಂತಹ ದ್ವಾರವುಳ್ಳ ಬಿ ಕೊಠಡಿ. ಪರಂಪರೆಯ ಪ್ರಕಾರ ಅದು ದೇವರ ನಿದ್ರೆಯ ರಹಸ್ಯವನ್ನು ಕಾಪಾಡುತ್ತಿದೆ. ಅದನ್ನು ತೆರೆಯಲು ಯತ್ನಿಸುವವರು ವಿಧಿಯೊಂದಿಗೆ ಆಟವಾಡುವವರಂತೆ. ಏಕೆಂದರೆ ಆ ಕೊಠಡಿ ದೇವರ ಶಾಶ್ವತ ವಿಶ್ರಾಂತಿಯೆಡೆಗೆ ನೇರವಾಗಿ ಸಂಪರ್ಕ ಹೊಂದಿದೆ. ಆ ರಹಸ್ಯವನ್ನು ಅರಿತಿರುವವನು ಆ ಭಗವಂತನು ಮಾತ್ರ. ಇಂದಿಗೂ ಈ ದೇವಾಲಯವು ಕಾಲದ ಸೇತುವೆಯಂತೆ ನಿಂತಿದೆ.